ಹಿಂದುತ್ವದಲ್ಲಿ ಕಠೋರವಾಗಿ ಅವರು ನಮ್ಮ ಪರವಾಗಿ ನಿಲ್ತಾರೆ, ಹೋರಾಡ್ತಾರೆ ಅನ್ನುವಂಥ ಒಂದು ಭರವಸೆ ಮೂಡಿಸಿ ಕೆಲಸವನ್ನು ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಭರವಸೆ ಮೂಡಿಸೋದು ಗೊತ್ತಿಲ್ಲ ನನಗೆ. ಯಾಕೆಂದರೆ 1-2 ದಿನದಲ್ಲೇ 1 ತಿಂಗಳು 20 ವರ್ಷ 2 ವರ್ಷದಲ್ಲೇ ಏಕದಮ್ ಮನೋ ಪರಿವರ್ತನೆ ಆಗ್ತದೆ, ಮನಸ್ಸು ಪರಿವರ್ತನೆ ಆಗ್ತದೆ. BJP ಬಿಟ್ಟು ಬರ್ತದೆ, ಅದು RSS ವಿಚಾರಧಾರೆ ಬಿಟ್ಟು ಬರ್ತದಪ್ಪ ಅನ್ನುವಂಥದ್ದು ಭಾಳ ಕಷ್ಟ. ಆದರೂ ಅವರು ಅದನ್ನು ಪ್ರಯೋಗ ಮಾಡ್ತಾಯಿದ್ದಾರೆ. ಈ ನೆಲೆಯಲ್ಲೇ ವಿಜಯೇಂದ್ರ ಅವರಿಗೆ ಪೆಟ್ಟು ಬೀಳ್ತದನ, ಇಲ್ಲಪ್ಪ ನೀವು ಬದಿಗೆ ಸೇರಿರಿ ಅನ್ನುವಂಥ ಮಾತು ಬರ್ತದನ, ಯಡಿಯೂರಪ್ಪನಿಗೆ ಮೊದಲಿನ ಶಕ್ತಿ ಉಳಿದಿಲ್ವಾ ಅನ್ನೋದು ಮತ್ತು ಪ್ರಶ್ನೆಗಳು. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಗನ ಮೇಲೆ, ಅದರಲ್ಲೂ ಯಡಿಯೂರಪ್ಪನವ್ರ ಮೇಲೆ ಭರವಸೆಯಿಂದನ ಅವ್ರು ಭಾಳ ಅನಿವಾರ್ಯವಾಗಿ ಭಾಳ ದಿನನಿತ್ಯ ಬೇಡಪ್ಪ ಅಂದ್ರೆ ಸಹಿತ ನಾಲಿಗೆ ಹರಿ ಬಿಡೋದನ್ನು ನೀವು ಹೆಂಗೆ ಬಿಡ್ತಾಯಿದ್ದಾರೆ ರೀ. ಅದೇ ರೀತಿಯಾಗಿ ಆ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬ ರಾಜಕಾರಣ, ಭ್ರಷ್ಟ ರಾಜಕಾರಣ ವಿರುದ್ಧ ಮಾತಾಡಿ ಅವ್ರು ಇದ್ದಂಥವ್ರ ಕಡೆಗೆ ಹೈಕಮಾಂಡ್ ಸಹಿತ ಬೇಜಾರಾಗಿ ಹೊರಗೆ ತೆಗೆದು ಹಾಕಿದ್ರು ಅವ್ರನ್ನ. ಈಗ ಮತ್ತೆ ಮರಳಿ ತೊಗೊಳ್ತಾರ ಅನ್ನೋಂಥ ಪ್ರಶ್ನೆ ಒಂದು ಹುಳ ಇವತ್ತು ಯಡಿಯೂರಪ್ಪರ ಮನುಷ್ಯನಾಗ ಸೇರದ, ವಿಜಯೇಂದ್ರ ಮನುಷ್ಯನಾಗ ಸೇರದಂತೆ. ಇನ್ನು ಅವ್ರು ಇದಕ್ಕೆ ಏನು ತಂತ್ರ ಹುಡ್ತಾರ, ಏನು ಮಾಡ್ತಾರೆ ಗೊತ್ತಿಲ್ಲ. ಅವರು ಏನು ಸಾಮಾನ್ಯರಿಲ್ಲ, ಮೌನಿದಾರ ಅಂತಂದ್ರೆ ಇವ್ರು ಮಾತಾಡಿದ್ರೆ ಸಹನ ಮಾಡ್ತಾಯಿದ್ದಾರೋ, ನಿಶ್ಚಿತವಾಗಿ ಅವರು ಬೆಂಡ್ ಆಗ್ತಾರೆ, ಬಗ್ತಾರೆ. ಈ ಹೊಸ ದಾಳಕ್ಕೆ, ಹಿಂದುತ್ವದ ದಾಳಕ್ಕೆ ಅವರು ಸೋಲ್ಬೋದಾ ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಬಂದರೂ ಸಹಿತ ಯಡಿಯೂರಪ್ಪನವರಾಗಿರ್ಬೋದು, ಅವ್ರ ಮಗ ವಿಜೇಂದ್ರ ಅವರಾಗಿರ್ಬೋದು ಅಷ್ಟು ಸುಲಭವಾಗಿ ತಮ್ಮ ಗೆಲುವನ್ನು ಈಗ ಗೆದ್ದಾರೆ. ಅವರು ಆ್ಯಕ್ಚುಲಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಮೋಸ್ಟ್ಲಿ ಅವರ ಅಧ್ಯಕ್ಷರಾಗಿ ಎಲ್ಲ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಇದು ಹೊಸ ಒಂದು ಬಾಂಬ್ ಹಾಕಿದ್ರಿಂದಾಗೆ ಅವರು ಒಂದರಿಂದ ಕಂಟಿನ್ಯೂ ಮಾಡಿದರೆ ನಾವು ಹೊಸ ಪಕ್ಷ ಕಟ್ತೀವಿ ಅನ್ನುವಂತಹ ಒಂದು